ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ಆಫ್ ಆಲ್ ಔಟ್ ಆಫ್ ಸಿಲೆಬಸ್ ನರೇಷನ್ ಕೊಟ್ಟರು ನಮ್ಮ ಪ್ರದೀಪ್ ಸರ್. ಸೊ ಅದಕ್ಕೆ ಕೇಳಿದ ತಕ್ಷಣ ಈ ಸಿನಿಮಾ ಮಾಡಬೇಕು ಅಂತ ಒಂದು ಇದಿತ್ತು. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ದ ಫಿಲ್ಮ್ ಫುಲ್ ಚೇಂಜ್ ಆಯಿತು. ಆ್ಯಕ್ಚುಲಿ ಶೂಟಿಂಗ್ ಟೈಮಲ್ಲಿ ತುಂಬಾ ಒಂದು ಚೇಂಜಸ್ ನಡೀತು. ಬಟ್ ಓವರಾಲ್ ಸಿನಿಮಾ ನೋಡಿದ್ರೆ ಅದೆಲ್ಲನೂ ಆ ಚೇಂಜಸ್ ಎಲ್ಲನೂ ಇಟ್ಸ್ ಫಾರ್ ಅ ಗುಡ್ ಥಿಂಗ್ ಅಂತ ಅನ್ನಿಸ್ತು. ಬಿಕಾಸ್ ಫುಲ್ ಸಿನಿಮಾ ನೋಡಿದ್ರೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಮೋಸ್ಟ್ಲಿ ಆಡಿಯನ್ಸ್ಗೆ, ಎಸ್ಪೆಷಲಿ ಕಾಲೇಜ್ ಪೀಪಲ್ಗೆ. ಸೊ ದಯವಿಟ್ಟು ಸಿನಿಮಾನ ಹೋಗಿ ನೋಡಿ. ಆ್ಯಂಡ್ ನನ್ನ ಪಾತ್ರ ಬಂದು ಇಟ್ಸ್ ಲೈಕ್ ಅ ಟೋಟಲಿ ಡಿಫ್ರೆಂಟ್ ಪಾತ್ರ. ಫಸ್ಟು ಲವ್ ಮಾಡ್ತೀರಾ, ಆಮೇಲೆ ಏನಾಗುತ್ತೆ ಅಂತ ನೀವೇ ಹೋಗಿ ನೋಡಬೇಕು ಥಿಯೇಟ್ರಲ್ಲಿ. ಸೊ ಔಟ್ ಆಫ್ ಸಿಲೆಬಸ್ ಇಸ್ ಅ ಟೋಟಲಿ ಡಿಫ್ರೆಂಟ್ ಜಾನರ್. ನಾನು ಮಾಡಿದ್ದೀನಿ ಮುಂಚೆ ಸಿನಿಮಾಸ್, ಬಟ್ ಇದರಲ್ಲಿ ತುಂಬ ಡಿಫ್ರೆಂಟ್ ರೋಲು. ಸೊ ಎಲ್ಲರೂ ಹೋಗಿ ನೋಡಿ, ತುಂಬ ಇಷ್ಟ ಆಗುತ್ತೆ. ಪ್ಲಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಔಟ್ ಆಫ್ ಸಿಲೆಬಸ್ ಟೀಮ್. ಇಷ್ಟು ಒಳ್ಳೆಯ ಒಂದು ಪ್ರಾಜೆಕ್ಟಲ್ಲಿ ನಾನು ಮಾಡ್ತಿರೋದು ನನಗೊಂದು ಅದೃಷ್ಟ. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತುಂಬ ಜನರಿದ್ದೀರಾ. ನಮ್ಮ ಔಟ್ ಆಫ್ ಸಿಲೆಬಸ್ ತಂಡದವರು ತುಂಬ ಇದ್ದಾರೆ. ಸೊ ಐ ಹ್ಯಾವ್ ಟು ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ದೆಮ್. ಇಬ್ಬರೇ ಫುಲ್ ಆನ್ ಒಂದು ಇದರಲ್ಲಿತ್ತು. ಅವ್ರದ್ದೇ ರಿಲೇಷನ್ಶಿಪ್ ತುಂಬ ಜಾಸ್ತಿ ಬೆಳೀತಿತ್ತು ಸೆಟ್ಟಲ್ಲಿ. ಸೊ ಅದರಿಂದ ಇಲ್ಲ, ಫಸ್ಟ್ ನಾನು ಆಡಿಷನ್ ಕೊಟ್ಟೆ. ಸೊ ಆವಾಗ ಒಂದು ಎಮೋಷ್ನಲ್ ಸೀಕ್ವೆನ್ಸ್ ಕೊಟ್ಟರು. ಸೊ ಅದನ್ನು ನೋಡಿ ನನ್ನನ್ನು ಮತ್ತೆ ಕರೆದ್ರು. ಬಿಕಾಸ್ ಎಮೋಷ್ನಲ್ ಸೀಕ್ವೆನ್ಸಲ್ಲಿ ಅಳಬೇಕಂದ್ರು. ನನಗೆ ಯೂಶ್ವಲಿ ಅಳು ಬರುತ್ತೆ. ಸೊ ಈಸಿಯಾಗಿ ವಿದೌಟ್ ಗ್ಲಿಸರಿನ್ ಹತ್ತಿದ್ರಿಂದ ಯೂಸ್ ಲೈಕ್ ಮತ್ತೆ ಕರೆಸಿದ್ರು. ಆ್ಯಂಡ್ ಒಳ್ಳೆ ಒಂದು ಪ್ರಾಜೆಕ್ಟು ಸ್ಟೋರಿ ಹೇಳಿದ್ರು. ಸೊ ದಯವಿಟ್ಟು ನೀವು ಥಿಯೇಟ್ರಲ್ಲಿ ಹೋಗಿ ನೋಡಿ. ಸೊ ಗೊತ್ತಾಗುತ್ತೆ. ಆಬ್ವಿಯಸ್ಲಿ ಈಗ OTTಯಲ್ಲೂ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಹೇಳೋದು. ಸೊ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ಆಫ್ ಆಲ್ ಔಟ್ ಆಫ್ ಸಿಲೆಬಸ್ ನರೇಷನ್ ಕೊಟ್ಟರು ನಮ್ಮ ಪ್ರದೀಪ್ ಸರ್. ಸೊ ಅದಕ್ಕೆ ಕೇಳಿದ ತಕ್ಷಣ ಈ ಸಿನಿಮಾ ಮಾಡಬೇಕು ಅಂತ ಒಂದು ಇದಿತ್ತು. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ದ ಫಿಲ್ಮ್ ಫುಲ್ ಚೇಂಜ್ ಆಯಿತು. ಆ್ಯಕ್ಚುಲಿ ಶೂಟಿಂಗ್ ಟೈಮಲ್ಲಿ ತುಂಬಾ ಒಂದು ಚೇಂಜಸ್ ನಡೀತು. ಬಟ್ ಓವರಾಲ್ ಸಿನಿಮಾ ನೋಡಿದ್ರೆ ಅದೆಲ್ಲನೂ ಆ ಚೇಂಜಸ್ ಎಲ್ಲನೂ ಇಟ್ಸ್ ಫಾರ್ ಅ ಗುಡ್ ಥಿಂಗ್ ಅಂತ ಅನ್ನಿಸ್ತು. ಬಿಕಾಸ್ ಫುಲ್ ಸಿನಿಮಾ ನೋಡಿದ್ರೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಮೋಸ್ಟ್ಲಿ ಆಡಿಯನ್ಸ್ಗೆ, ಎಸ್ಪೆಷಲಿ ಕಾಲೇಜ್ ಪೀಪಲ್ಗೆ. ಸೊ ದಯವಿಟ್ಟು ಸಿನಿಮಾನ ಹೋಗಿ ನೋಡಿ. ಆ್ಯಂಡ್ ನನ್ನ ಪಾತ್ರ ಬಂದು ಇಟ್ಸ್ ಲೈಕ್ ಅ ಟೋಟಲಿ ಡಿಫ್ರೆಂಟ್ ಪಾತ್ರ. ಫಸ್ಟು ಲವ್ ಮಾಡ್ತೀರಾ, ಆಮೇಲೆ ಏನಾಗುತ್ತೆ ಅಂತ ನೀವೇ ಹೋಗಿ ನೋಡಬೇಕು ಥಿಯೇಟ್ರಲ್ಲಿ. ಸೊ ಔಟ್ ಆಫ್ ಸಿಲೆಬಸ್ ಇಸ್ ಅ ಟೋಟಲಿ ಡಿಫ್ರೆಂಟ್ ಜಾನರ್. ನಾನು ಮಾಡಿದ್ದೀನಿ ಮುಂಚೆ ಸಿನಿಮಾಸ್, ಬಟ್ ಇದರಲ್ಲಿ ತುಂಬ ಡಿಫ್ರೆಂಟ್ ರೋಲು. ಸೊ ಎಲ್ಲರೂ ಹೋಗಿ ನೋಡಿ, ತುಂಬ ಇಷ್ಟ ಆಗುತ್ತೆ. ಪ್ಲಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಔಟ್ ಆಫ್ ಸಿಲೆಬಸ್ ಟೀಮ್. ಇಷ್ಟು ಒಳ್ಳೆಯ ಒಂದು ಪ್ರಾಜೆಕ್ಟಲ್ಲಿ ನಾನು ಮಾಡ್ತಿರೋದು ನನಗೊಂದು ಅದೃಷ್ಟ. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತುಂಬ ಜನರಿದ್ದೀರಾ. ನಮ್ಮ ಔಟ್ ಆಫ್ ಸಿಲೆಬಸ್ ತಂಡದವರು ತುಂಬ ಇದ್ದಾರೆ. ಸೊ ಐ ಹ್ಯಾವ್ ಟು ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ದೆಮ್. ಇಬ್ಬರೇ ಫುಲ್ ಆನ್ ಒಂದು ಇದರಲ್ಲಿತ್ತು. ಅವ್ರದ್ದೇ ರಿಲೇಷನ್ಶಿಪ್ ತುಂಬ ಜಾಸ್ತಿ ಬೆಳೀತಿತ್ತು ಸೆಟ್ಟಲ್ಲಿ. ಸೊ ಅದರಿಂದ ಇಲ್ಲ, ಫಸ್ಟ್ ನಾನು ಆಡಿಷನ್ ಕೊಟ್ಟೆ. ಸೊ ಆವಾಗ ಒಂದು ಎಮೋಷ್ನಲ್ ಸೀಕ್ವೆನ್ಸ್ ಕೊಟ್ಟರು. ಸೊ ಅದನ್ನು ನೋಡಿ ನನ್ನನ್ನು ಮತ್ತೆ ಕರೆದ್ರು. ಬಿಕಾಸ್ ಎಮೋಷ್ನಲ್ ಸೀಕ್ವೆನ್ಸಲ್ಲಿ ಅಳಬೇಕಂದ್ರು. ನನಗೆ ಯೂಶ್ವಲಿ ಅಳು ಬರುತ್ತೆ. ಸೊ ಈಸಿಯಾಗಿ ವಿದೌಟ್ ಗ್ಲಿಸರಿನ್ ಹತ್ತಿದ್ರಿಂದ ಯೂಸ್ ಲೈಕ್ ಮತ್ತೆ ಕರೆಸಿದ್ರು. ಆ್ಯಂಡ್ ಒಳ್ಳೆ ಒಂದು ಪ್ರಾಜೆಕ್ಟು ಸ್ಟೋರಿ ಹೇಳಿದ್ರು. ಸೊ ದಯವಿಟ್ಟು ನೀವು ಥಿಯೇಟ್ರಲ್ಲಿ ಹೋಗಿ ನೋಡಿ. ಸೊ ಗೊತ್ತಾಗುತ್ತೆ. ಆಬ್ವಿಯಸ್ಲಿ ಈಗ OTTಯಲ್ಲೂ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಹೇಳೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.